ಎಲ್ಲನೂ ಕೊಡ್ತೀರಾ ಅಂದ್ರೆ ಈಗ ನಾವು ಮದ್ವೆ ಆದವರು ಇಂದಿಲ್ಲ ನಾಳೆ ಆದ್ರೆ ನಮ್ಗೆ ಮಕ್ಕಳಾದ್ರೆ ಆ ಮಕ್ಕಳಿಗೆ ಏನಂತ ಕೊಡ್ತೀರಾ? ನಮ್ಮ ಹತ್ರ ಎಲ್ಲಿವರೆಗೂ ಹಣ ಇರುತ್ತೋ ಅಲ್ಲಿವರೆಗೂ ನಮ್ ಹಿಂದೆ ಜನ ಇರುತ್ತೆ. ಒಂದ್ ವೇಳೆ ನಮ್ ಕೈಲಿರುವ ಹಣ ಏನಾದ್ರೂ ಖಾಲಿ ಆದ್ರೆ ಯಾವ ಜನನು ನಮ್ಮನ್ನು ನೋಡ್ಕೊಳ್ಳಲ್ಲ, ತಿಳ್ಕೊಳ್ಳಿ. ಹಾಗೇನಾ? ಆಯ್ತು ಪವಿತ್ರ, ನಾನು ದುಡಿದ ಸಂಪಾದನೆ ಎಲ್ಲ ನಮ್ಮ ಅಣ್ಣನ ಕೈಲೇ ಕೊಟ್ಟವನು ನಾನು. ಇನ್ ಮುಂದೆ ನನ್ನ ಕೈಯಲ್ಲಿ ತಂದ್ಕೊಡಿ, ನಾನು ಸೇಫ್ಟಿಯಾಗಿ ಇಟ್ಟಿರ್ತೀನಿ, ಮುಂದೆ ನಮ್ಗೆ ಅವಶ್ಯ ಆಗುತ್ತೆ. ಆಯ್ತು ಪವಿತ್ರ, ನಾ ದುಡಿದ ಸಂಪಾದನೆ ಎಲ್ಲ ನಿನ್ನ ಕೈಲೇ ಕೊಡ್ತೀನಿ. ಹಾ, ನಾನು ಆಸ್ಪತ್ರೆಗೆ ಹೋಗುವ ಮುನ್ನ ಏನಾದ್ರೂ ಸಂಭಾವನೆ? ನೋಡಿ, ನಾನು ಹೇಳಿದಂತೆ ನಿಮ್ಮ ಸಂಭಾವನೆಯನ್ನು ನನ್ನ ಕೈಯಲ್ಲಿ ನೀವು ಕೊಡ್ತೀರ ಅಂದ್ಮೇಲೆ ನೀವು ಕೇಳಿದ್ರೆ ನಾನು ಇಲ್ಲ ಅಂತೀನ ರಾಜ. ನೀವು ಹೇಳಿದ್ರೆ ನಾನು ಬರ್ತೀನಿ, ಮನೆ ಕಡೆ ಹುಷಾರ್. ಆಯ್ತು, ಬೇಗ ಬನ್ನಿ. ಹೋಗು ವಿಜಯ್, ಹೋಗು. ನೀನ್ ಅನ್ಕೊಂಡಂತೆ ನಾನೇನಾದ್ರೂ ನಿನ್ ಮದ್ವೆ ಆಗಿ ನಿನ್ ಮನೆ ಬೆಳಗಲ್ ಬಂದಿರುವ ಸತ್ಯಂದ್ರ ಮಾತ್ರ ಭಾವಿಸ್ಕೋಬೇಡ. ಈದ್ ಯಾವತ್ತಿದ್ರು ನಾಗರ ಹಾವುನೇ. ನೀನ್ ಹಾಲು ಕೊಟ್ಟರು ಕೂಡ ವಿಷಕಾರದನ್ನ ಯಾವತ್ತೂ ಬಿಡೋದಿಲ್ಲ.
ಹಾಗೆ ನಾನಿನ ಬಾಳಿಗೆ ನಾಗರ ಹಾವು ಆಗಿ ಬಂದಿದ್ದೇನೆ. ಇವಾಗ ನಡೀತಾ ಇದೆ ಸಣ್ಣ ಸಣ್ಣ ಆಟ. ಇನ್ ಮುಂದೆ ಇದೆ ನಿನ್ನ ಬಾಳಿನ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನ್ ನಾಗರ ಹಾವಿನ ನಿನ್ನ ಆಟ ಆಡ್ತಾ ಹೋದ್ರೆ ನನ್ನ ಹೆಸರು ಪವಿತ್ರನೇ ಅಲ್ಲ.